ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ಪಾರ್ಟ್ನರ್ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಸತೀಶ್ ಕೃಷ್ಣ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗೆ ಸರ್ ಈ ಸಿನಿಮಾಗೆ ಪಾರ್ಟ್ನರ್ ಅಂತ ಹೆಸರು ಯಾವ ರೀತಿ ಬಂದಿದ್ದು? ಸರ್, ಪಾರ್ಟ್ನರ್ ಅಂತ ಹೆಸರು ಬಂದು ಆ್ಯಕ್ಚುಲಿ ನಾವೆಲ್ಲ ಕೂತ್ಕೊಂಡು ಒಂದು ಟೀಮಲ್ಲಿ ಕೂತ್ಕೊಂಡಿದ್ದಾಗ ಡಿಸ್ಕಷನ್ ಮಾಡಿದಾಗ ಟೈಟ್ಲ್ ಸರ್ಚ್ ಮಾಡ್ತಾಯಿದ್ವಿ. ಸರ್ಚ್ ಮಾಡೋ ಟೈಮಲ್ಲಿ ಏನಾಯಿತು ಅಂದರೆ ಕೆಲವೊಂದು ಇದು ಅದು ಅಂತ ಆಪ್ಷನ್ ಅಂತ ಹೋಗಿ ಕೊನೆಗೆ ಪಾರ್ಟ್ನರ್ ಅನ್ನೋ ಟೈಟ್ಲು ಇಟ್ಟರೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಆಗುತ್ತೆ, ಇಲ್ಲ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಸ್ ಆದರೂ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇಲ್ಲ ಎಲ್ಲ ಥರ ಫ್ರೆಂಡ್ಸ್ಗಳು ಅಂದರೆ ಎಲ್ಲರಿಗೂ ಪಾರ್ಟ್ನರ್ ಅಂತಾರೆ. ಅದಕ್ಕೋಸ್ಕರ ಎಲ್ಲದಕ್ಕೂ ಟಚ್ ಆಗೋ ಥರ ಇಡೋಣ ಅಂತ ಹೇಳಿ ಪಾರ್ಟ್ನರ್ ಅನ್ನೋ ಟೈಟ್ಲು ಪ್ಲ್ಯಾನ್ ಮಾಡಿದ್ವಿ. ಹೇಗೆ ನೀವು ಈ ಸಿನಿಮಾಗೆ ಒಂದು ಆಯ್ಕೆ ಆಗಿದ್ದು ಅಥವಾ ಜಾಯ್ನ್ ಆಗಿದ್ದು? ಓಕೆ, ಹೇಗೆ ಅಂದರೆ ಆ್ಯಕ್ಚುಲಿ ನಂದೊಂದು ಇನ್ಸ್ಟಿಟ್ಯೂಟ್ ಇದೆ. ಇನ್ಸ್ಟಿಟ್ಯೂಟಲ್ಲಿದ್ದಾಗ ನನ್ನ ಸ್ಟೂಡೆಂಟು ಶಶಿ ಅಂತೇಳಿ ಅವ್ರ ಕಡೆಯಿಂದ ನನಗೆ ನಮ್ಮ ಇವರು ಡೈರೆಕ್ಟ್ರು ಮತ್ತು ಇನ್ನೊಬ್ಬರು ಹೀರೋ ಅವರೆಲ್ಲ ಪರಿಚಯ ಆಗಿದ್ದು. ಬಂದು ಆಮೇಲೆ ಡಿಸ್ಕಷನ್ ಮಾಡಿ ಅದಾದಮೇಲೆ ನಾವೆಲ್ಲ ಸೇರಿಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತೇಳಿ ಮಾಡಿ ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಹೇಗಿತ್ತು ಸಿನಿಮಾ ಅನುಭವ? ಆ್ಯಕ್ಚುಲಿ ಸಿನಿಮಾ ಅನುಭವ ಅಂದರೆ ಇದು ಫಸ್ಟು ನಾನು ಶಾರ್ಟ್ ಮೂವೀಸ್ ಮಾಡಿದ್ದೆ. ಆದರೆ ಸಿನಿಮಾ ಅನುಭವ ಅನ್ನೋದಕ್ಕಿಂತ ಸಿನಿಮಾಗೆ ಬಂದಮೇಲೆ ಗೊತ್ತಾಯಿತು ಇದರಲ್ಲಿ ಇಷ್ಟೊಂದು ಕಷ್ಟ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಎಲ್ಲ ಇರುತ್ತೆ ಅನ್ನೋದು ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಆದರೆ ಒಂದಂತೂ ಸತ್ಯ, ಸಿನಿಮಾದಲ್ಲಿ ಎಲ್ಲ ಥರನೂ ಇದೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅಪೋಸಿಟ್ಟಾಗಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಪೇರ್? ನನ್ನ ಪೇರಾಗಿ ಲಕ್ಷಣ ಮತ್ತು ಅಗ್ನಿಸ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿರೋವಂಥ ಸುಕೃತ ನಾಗವ್ರು ಇದ್ದಾರೆ. ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನೆಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಶೇಕ್ ಆಗಿತ್ತು, ಕೈಯೆಲ್ಲ ಶೇಕ್ ಆಗಿತ್ತು. ಯಾಕಂದರೆ ಅವ್ರು ಸೀನಿಯರ್ಸು, ನಾವು ಇವಾಗ ಹೋಗ್ತಾ ಇರೋರು. ಅದೊಂದು ಹೇಳ್ಬೋದು, ಅದೊಂದು ಭಯನೇ ಇತ್ತು ಆ್ಯಕ್ಚುಲಿ. ಸರ್, ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ? ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಸರ್ ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ ಕಳ್ತನ ಮಾಡೋ ಕ್ಯಾರೆಕ್ಟರ್ ಇರುತ್ತೆ. ಅಂದರೆ ಹೊಟ್ಟೆ ಹಸಿದ್ರೆ ನಾನು ಎಲ್ಲ ಕಡೆ ಹೋಗಿ ತಿನ್ನೋ ಥರ ಕ್ಯಾರೆಕ್ಟರ್ ಇರುತ್ತೆ. ಇದಾದಮೇಲೆ ದೊಡ್ಡವನಾಗ್ತೇನಂದರೆ ಆ ಕಳ್ತನ ಬಿಟ್ಟಿರ್ತೀನಿ. ಅಂದರೆ ನನಗೆ ಒಬ್ಬರು ಫ್ರೆಂಡ್ ಸಿಗ್ತಾರೆ. ಆ ಫ್ರೆಂಡ್ ಸಿಕ್ಕಿದ್ಮೇಲೆ ನಾನು ಆ ಕಳ್ತನ ಬಿಟ್ಬಿಡ್ತೀನಿ. ಅದಾದಮೇಲೆ ನಂದು ಜಾಸ್ತಿ ತಿನ್ನೋದೆ ನಂದು ಕ್ಯಾರೆಕ್ಟ್ರ್ ಇದರಲ್ಲಿ. ಅಂದರೆ ನಾರ್ಮಲಾಗಿ ತೋರಿಸಿದ್ವಿ, ಅಷ್ಟೊಂದು ಇದಾಗಿ ತೋರಿಸಿ ನಾರ್ಮಲ್ ತಿನ್ನೋ ಕ್ಯಾರೆಕ್ಟ್ರು. ಆಮೇಲೆ ನನ್ನ ಫ್ರೆಂಡ್ಸ್ಗಾಗಿರ್ಬೋದು ಎಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೋಗೋವಂಥ ಕ್ಯಾರೆಕ್ಟ್ರು ಇದು. ಸರ್, ನೀವು ಇದಕ್ಕೂ ಮುಂಚೆ ಏನು ಮಾಡ್ತಾಯಿದ್ರಿ? ಈ ಸಿನಿಮಾಗೆ ಹೇಗೆ ಬಂದ್ರಿ? ಯಾಕಂದರೆ ನಿಮ್ಮದು ಮೊದಲು ಸಿನಿಮಾ ಅಂತ ಹೇಳ್ತಿದ್ದೀರಾ, ಹೇಗೆ ಬಂದ್ರಿ? ಸರ್, ನಾನು ಆ್ಯಕ್ಚುಲಿ ಕೆಲವೊಂದು ಕಡೆ ವರ್ಕ್ ಮಾಡ್ತಾಯಿದ್ದೆ, ಕಂಪ್ನೀಲಿ ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಎಲ್ಲರೂ ಹೇಳ್ತಾಯಿದ್ರು, ಹೀರೋ ಆಗಿದೆಯಾ, ಹೀರೋ ಥರ ಇದೆಯಾ, ಆ್ಯಕ್ಚುಲಿ ಟ್ರೈ ಮಾಡಿ ಬೇರೆ ಕಡೆ ಎಲ್ಲ ಅಂದರೆ ಸಿನಿಮಾಗೆ ಟ್ರೈ ಮಾಡು ಅಂತ ಹೇಳ್ತಾಯಿದ್ರು. ಅದು ನನಗೆ ಬೆನ್ನು ತಟ್ಟಿ ಮುಂದೆ ಹೋಗೋ ಥರ ಮಾಡ್ತು. ನಾನು ಟ್ರೈ ಮಾಡಿದೆ, ಜೂನಿಯರ್ ಆರ್ಟಿಸ್ಟಿಗೆಲ್ಲ ಹೋಗಿ ಕೆಲವೊಂದು ಇದರಲ್ಲೆಲ್ಲ ಸೀರಿಯಲ್ಸು ಸಿನಿಮಾದಲ್ಲೆಲ್ಲ ಮಾಡಿದೆ. ಯಾಕೋ ನನಗೆ ಸರಿ ಅನಿಸ್ತಿಲ್ಲ. ಯಾಕಂದರೆ ನಾನು ಹಿಂಗೆ ಇದ್ದರೆ ಲೈಫ್ ಲಾಂಗ್ ಹೀಗೆ ಇರಬೇಕಾಗುತ್ತೆ ಅಂತ ಯೋಚನೆ ಮಾಡಿದೆ. ಆಮೇಲೆ ಡಿಸಿಷನ್ ತೊಗೊಂಡು ಮತ್ತೆ ಒಂದು ಜಾಬ್ ಮಾಡಿದೆ. ಅದು ಯಾಕೋ ಸರಿ ಆಗಲಿಲ್ಲ. ಅದಾದಮೇಲೆ ನವಿಲು ಫಿಲ್ಮ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟ್ನ ಪ್ಲ್ಯಾನ್ ಮಾಡಿದೆ, ಟಾರ್ಗೆಟ್ ಹಾಕ್ಕೊಂಡು. ಸಿನಿಮಾ ಮಾಡೋದಕ್ಕಂತಲೇ ಒಂದು ಜಾಗ ಬೇಕಲ್ವಾ. ನಾವು ರೋಡಲ್ಲಿ ನಿಂತ್ಕೊಂಡ್ರೆ ಯಾರು ಕೂಡ ಅವ್ರು ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ನಾನು ಟಾರ್ಗೆಟ್ ಹಾಕ್ಕೊಂಡು ಇನ್ಸ್ಟಿಟ್ಯೂಟ್ ಅಂತ ಮಾಡಿದೆ. ಇನ್ಸ್ಟಿಟ್ಯೂಟ್ ಮಾಡಿದಾಗ ಅಲ್ಲಿ ಸಿನಿಮಾ ಮಾಡೋದಕ್ಕೆ ದಾರಿ ಆಯಿತು ನನಗೆ. ಆಮೇಲೆ ಅದಾದಮೇಲೆ ನನ್ನ ಸ್ಟೂಡೆಂಟ್ ಕಡೆಯಿಂದ ಶಶಿ ಅಂತ ಇದ್ದ, ಅವನಿಂದಾಗಿ ನನಗೆ ಗೌತಮರಾಗಿರ್ಬೋದು, ಚೇತಸ್ವರಾಗಿರ್ಬೋದು ಪರಿಚಯ ಆಗಿ ಅದಾದಮೇಲೆ ನಾವೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಡಿಸಿಷನ್ ತೊಗೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿದೆ. ಹಾಗೆ ಇನ್ನೊಂದು ಸಿಕ್ಕಾಪಟ್ಟೆ ನಾವು ಕಷ್ಟಪಟ್ಟಿದ್ವಿ. ಅಲ್ಲಿ ಸಿನಿಮಾದಲ್ಲಾಗಿರ್ಬೋದು, ಶೂಟಿಂಗ್ ಟೈಮಲ್ಲಾಗಿರ್ಬೋದು, ಕೆಲವೊಬ್ಬರಿಗೆ ಏಟ್ಗಳಾಗಿದೆ, ನಮಗೂ ಕೂಡ ಏಟ್ಗಳಾಗಿದೆ. ಅಂದರೆ ಆ್ಯಕ್ಚುಲಿ ಬ್ಲಡ್ ಬರೋ ಥರನೇ ಏಟಾಗಿದೆ. ಆ್ಯಕ್ಚುಲಿ ಆ ಥರ ಎಲ್ಲ ಏಟಾಗಿದ್ರು ಕೂಡ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಮೇಜರ್ ಏನಾದರೂ ಟಾರ್ಗೆಟ್ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇತ್ತು, ಕಂಪ್ಲೀಟ್ ಮಾಡಿದ್ದೀವಿ. ಅದಾದಮೇಲೆ ಕೆಲವರು ನಮ್ಮ ಜೊತೆಲಿರೋರು ಇವತ್ತು ಕೂಡ ತುಂಬ ಜನ ಇದ್ದಾರೆ. ಮುರಳಿ ಆಗಿರ್ಬೋದು, ಶಿವು ಆಗಿರ್ಬೋದು, ಈ ಥರ ನನ್ನ ಸ್ಟೂಡೆಂಟ್ಸು ಶಶಿ ಆಗಿರ್ಬೋದು, ಈ ಥರ ಎಲ್ಲರೂ ಕೂಡ ನನಗೆ ಇವತ್ತು ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದರೆ ನನ್ನ ಇನ್ಸ್ಟಿಟ್ಯೂಟಲ್ಲಿ ಯಾರ್ಯಾರಿದ್ದಾರೆ ಅವರು ಸಿಕ್ಕಾಪಟ್ಟೆ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅವ್ರುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ನಾನು ಕರೆದ್ರೆ ಇವಾಗಲೂ ಕೂಡ ಎಲ್ಲ ಕಡೆನೂ ಬರ್ತಾರೆ, ಅದೊಂದು. ಆಮೇಲೆ ಸಿನಿಮಾದಲ್ಲಾಗಿರ್ಬೋದು, ಚೇತಸ್ವರಾಗಿರ್ಬೋದು, ಗೌತಮರಾಗಿರ್ಬೋದು, ಅವರು ಕೂಡ ನನಗೆ ಇಲ್ಲ ಮಾಡೋಣ, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಪೋರ್ಟಿವ್ ನಿಂತ್ಕೊಂಡ್ರು. ಅದಾದಮೇಲೆ ನಾವು ಡಿಸಿಷನ್ ತೊಗೊಂಡ್ವಿ, ಸರಿ ಮಾಡೋಣ ಅಂತ ಹೇಳ್ಕೊಂಡು ಇವತ್ತು ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಇದಕ್ಕೆ ಎಲ್ಲರ ಸಹಕಾರನೂ ಕಾರಣ. ಹಾಗೆ ನಮ್ಮ ಫ್ಯಾಮಿಲಿಯವರು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು, ಅದು ಕೂಡ ಹೇಳಬೇಕು. ನಾನು ಬಂದಿರೋದು ಕೂಡ ತುಂಬ ಬಡ ಕುಟುಂಬದಿಂದ ಬಂದಿರೋದು. ನಾನು ಕನ್ನಡ ಮಾಣಿಕ್ಯಕ್ಕೆ ಬಂದಿರೋ ಫಸ್ಟ್ ಇಂಟರ್ವ್ಯೂ ಇದು. ನಾನು ಎನ್ ಆರ್ ಪುರದ ಹತ್ರ ಇರೋ, ಅಂದರೆ ಶಿವಮೊಗ್ಗ ನಿಯರ್ ಇರುತ್ತೆ, ಎನ್ ಆರ್ ಪುರದ ಹತ್ರ ಇರೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀನಿ, ಬೈರಾಪುರ ಅಂತ. ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರು.
ಅದೆಲ್ಲ ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ ಹಾಗೆ ಉಳ್ಕೊಂಡಿತ್ತು. ಏನಾದರೂ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಅವಾಗಿಂದನೂ ಹಾಗೆ ಇಟ್ಕೊಂಡಿದ್ದೆ. ತುಂಬ ಕಡೆ ನಾನು ಪ್ರಯತ್ನ ಪಟ್ಟೆ. ಇವಾಗ ಕ್ರಿಕೆಟಲ್ಲಾಗಿರ್ಬೋದು, ಮತ್ತು ಸ್ಪೋರ್ಟ್ಸ್ ಕೆಲವೊಂದಿದ್ರಲ್ಲಿ ಆಗಿರ್ಬೋದು ಪ್ರಯತ್ನ ಪಟ್ಟೆ. ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡಿದೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಸಿನಿಮಾ ಫೀಲ್ಡ್ನ ಚೂಸ್ ಮಾಡಿದೆ. ನಾನು ಸಿನಿಮಾ ಫೀಲ್ಡ್ನ ಚೂಸ್ ಮಾಡಿದೆ. ಅಲ್ಲಿ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಕೆಲವ್ರು ಸಿನಿಮಾನ ನಾವು ನೋಡಿಕೊಂಡು ಬೆಳ್ತಿರೋ ಅಂಥವ್ರು. ಇವಾಗ ಅವಾಗಿನ ಕಾಲದಿಂದನೂ ಅಷ್ಟೇ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ನಮ್ಮ ಅಂಬರೀಷ್ ಅವರಾಗಿರ್ಬೋದು, ಶಂಕರಣ್ಣ ಅವರಾಗಿರ್ಬೋದು, ಇವ್ರನ್ನೆಲ್ಲ ನೋಡಿಕೊಂಡು ನಾವು ಬೆಳೆದಿರೋ ಅಂಥವ್ರು. ಯಾಕಂದ್ರೆ 90s ಕಿಡ್ ಅಂತಾರಲ್ಲ, ಆ್ಯಕ್ಚುಲಿ ನಮ್ಮನ್ನೇ ನೋಡಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗಂತ ಬಂದರೆ ನಮ್ಮ ಸುದೀಪ್ ಸರ್, ದರ್ಶನ್ ಸರ್, ಶಿವಣ್ಣ ಅವರು, ಇವರೆಲ್ಲ ಪುನೀತ್ ಸರ್ ಹೇಳಬೇಕು ಅಂದರೆ, ಡ್ಯಾನ್ಸರ್ ಅಂದರೆ ಪುನೀತ್ ಸರು, ಇವರೆಲ್ಲ ಅಂದರೆ ಆ್ಯಕ್ಚುಲಿ ಗ್ರೇಟು. ಯಾಕೆಂದರೆ ಕೆಲವರು ಅಂದರೆ ನನಗೆ ಇವರು ಅವರು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರನ್ನೂ ಕೂಡ ನಾನು ಲೈಕ್ ಮಾಡಿ ಸಿನಿಮಾನ ನೋಡ್ತೀನಿ. ಏನಕ್ಕಂದರೆ ಕೆಲವ್ರು ಹೇಳ್ತಾರೆ, ನನಗೆ ಕೇಳ್ತಾರೆ, ನನ್ನ ಪರ್ಸ್ನಲಾಗಿ ಕೇಳ್ತಾರೆ, ಯಾಕೆ ನೀನು ಒಬ್ಬರನ್ನ ಇಷ್ಟಪಡೋದಿಲ್ಲ, ಯಾಕೆ ಎಲ್ಲರೂ ಇಷ್ಟಪಡೋಣ. ಈಗ ನಾನು ಹೇಳ್ತೀನಿ, ಇವಾಗ ಒಂದು ಮನೆ ಅಂತ ಇರುತ್ತೆ. ಆ ಮನೇಲಿ ಈಗ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರೆಲ್ಲ ಇರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ಸಪ್ರೇಟಾಗಿ ನಾವು ಇಷ್ಟಪಡೋಕ್ಕಾಗಲ್ಲ. ಎಲ್ಲರೂ ಒಂದೇ ಥರನೇ ಇಷ್ಟಪಡಬೇಕಾದ್ರೆ ಪ್ರೀತಿ ಬೇರೆ ಬೇರೆ ಥರ ಇರುತ್ತೆ. ಆದರೆ ಇಷ್ಟಪಡೋದು ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ಅದಕ್ಕೋಸ್ಕರ ನಾನೇನಂದರೆ, ನನಗೆ ಇಷ್ಟ ಅಂದರೆ ಇಡೀ ಸ್ಯಾಂಡಲ್ವುಡ್ ಆಗಿರ್ಬೋದು, ಅಂದರೆ ಹೊಸೊಬ್ರು ಆಗಿರ್ಬೋದು, ಹಳೊಬ್ರು ಆಗಿರ್ಬೋದು, ನನಗೆ ಸಿಕ್ಕಾಪಟ್ಟೆ ಇಷ್ಟನೇ. ಸಿನಿಮಾ ಚೆನ್ನಾಗಿತ್ತು ನಾನು 100% ನೋಡ್ತೀನಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾನೇ ಹೇಳ್ತೀನಿ, ಏನಕ್ಕೆ ಈ ಥರ ಮಾಡಿದ್ರು ಅಂತ ನಾನೇ ಬೇಜಾರು ಮಾಡ್ಕೊಳ್ತೀನಿ. ಅಂದರೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಥರನೇ ನಾನೇ ಫೀಲ್ ಮಾಡ್ತೀನಿ. ಈ ಥರ ಮಾಡಬೇಕಾಗಿತ್ತು, ಏನಕ್ಕೆ ಈ ಥರ ಮಾಡಿಬಿಟ್ರು ಅಂತ ಯೋಚನೆ ಮಾಡ್ತಾಯಿರ್ತೀನಿ. ಕೆಲವೊಂದು ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ನಿಂತ್ಕೊಂಡ್ರು. ಕೆಲವೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೇ ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿಲಿ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ತಮ್ಮಂದ್ರ ಆಗಿರ್ಬೋದು, ಅಂದರೆ ಟೋಟಲ್ ನನ್ನ ಫ್ಯಾಮಿಲಿ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದೆ. ಆಮೇಲೆ ನಾನು ಹೇಳಿದೆ ಆವಾಗಲೇ, ನವಿಲು ಫಿಲ್ಮ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು, ಅಲ್ಲಿದ್ದವರು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಪ್ಲಸ್ ನಾನು ಆ್ಯಕ್ಚುಲಿ ಒಂದು ಫಸ್ಟ್ ಶೋ ಏನಾದರೂ ಸೆಕೆಂಡ್ ಶೋ ಈ ಥರ ಇತ್ತು ಅಂದರೆ ನನಗೆ ಅರ್ಧಕ್ಕರ್ಧ ಅಲ್ಲಿಂದನೇ ಅಂದರೆ ಜನಗಳು ಬರ್ತಾರೆ. ಅಂದರೆ ನಮ್ಮ ಮಕ್ಕಳೇ ತುಂಬ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರೇ ತುಂಬ್ಕೊಂಡ್ಬಿಡ್ತಾರೆ. ಇದಾದಮೇಲೆ ಸಿನಿಮಾ ಪಾರ್ಟ್ನರ್ ಸಿನಿಮಾ ಇದೇ ತಿಂಗಳು ಅಂದರೆ ಏಪ್ರಿಲ್ 19, 2024 ರಿಲೀಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಬೇಕು. ಪಾರ್ಟ್ನರ್ ಅನ್ನೋ ಸಿನಿಮಾ. ಆ್ಯಕ್ಚುಲಿ ಇದು ಪಾರ್ಟ್ನರಲ್ಲಿ ನಿಮಗೂ ಪಾರ್ಟ್ನರ್ ಅಂದರೆ ಗೊತ್ತಾಗುತ್ತೆ, ಎಲ್ಲ ಥರನೂ ಸೇರಿಕೊಳ್ಳುತ್ತೆ ಪಾರ್ಟ್ನರ್ ಅನ್ನೋದ್ರಲ್ಲಿ. ಅದರಲ್ಲಿ ನೀವು ಯಾವ ಪಾರ್ಟ್ನರ್ ಅಂತ ನೀವು ಸಿನಿಮಾ ಬಂದು ನೀವು ಹೇಳಬೇಕು. ನಾವು ಹೊಸೊಬ್ಬರು ಏನು ಮಾಡ್ತಾರೆ ಅನ್ನೋದು ಜನಗಳಿಗೆ ಸಡನ್ನಾಗಿ ಗೊತ್ತಾಗಲ್ಲ. ಅದು ಇವಾಗ ಈ ಥರ ನಾವು ಏನಾದರೂ ಬಂದಾಗ, ಈ ಥರ ಇಂಟರ್ವ್ಯೂ ಬಂದು ಹಿಂಗೆ ಹೇಳಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾನೊಂದು ಹೇಳೋದೇನೆಂದರೆ, ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಅಂದರೆ ಕರ್ನಾಟಕದ ಜನತೆ ಆಗಿರ್ಬೋದು, ದಯವಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾನ ಇದೇ ತಿಂಗಳು ಏಪ್ರಿಲ್ 19, 2024 ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ದಯವಿಟ್ಟು ನೀವೆಲ್ಲ ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮಂಥವ್ರನ್ನ ನೀವು ಬೆಳೆಸಿದ್ರೆ ನಾವು ಕೂಡ 100% ಅದೇ ಹೇಳ್ತಾರಲ್ಲ, ದೇವರು ಅಂತ ಕರೆಯೋದು ಯಾರನ್ನ ಅಂದರೆ, ನಮಗೆ ಯಾರನ್ನ ಸಪೋರ್ಟ್ ಮಾಡಿ ಯಾರು ಬೆಳೆಸ್ತಾರೆ ಅವ್ರನ್ನ ದೇವರು ಅಂತ ಕರಿತೀವಿ. ಆ ದೇವರುಗಳು ನೀವು ಆಗಿದ್ದೀರ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಕಣ್ಮುಂದೆ ಆಗಿರೋವಂಥವ್ರು ಯಾರಿಗೂ ಹೇಳೋಕ್ಕಾಗಲ್ಲ. ಇವಾಗ ದೇವರು ಅಂದರೆ, ಇವಾಗ ನಾವು ಪೂಜೆ ಮಾಡ್ತೀವಿ ಡೈಲಿ, 100% ನಮ್ಮ ಮನಸ್ಸಿಂದು ಏನಿದೆ ಅದನ್ನ ಕೇಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆಮೇಲೆ ದೇವರು ವರ ಕೊಡ್ತಾನೆ ಅಂತ ಅಂದ್ಕೊಳ್ತೀವಿ. ಆದರೆ ಜನ ಹಾಗಲ್ಲ. 100% ವರ ಕೊಡ್ತೀರಾ ಅಂದ್ಕೊಂಡು ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು, ಧನ್ಯವಾದ. ದರ್ಶನ್ ಸರ್ ಸಿನಿಮಾ ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಆ ಟೈಮಲ್ಲಿ ಸಿಕ್ಕಾಪಡೆ ಅದೇ ಹೀರೋಗಳಂದಮೇಲೆ, ಸ್ಟಾರ್ ಹೀರೋಗಳಂದಮೇಲೆ ಕ್ರೌಡ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಟಿಕೆಟ್ ಸಿಕ್ಕಿ ನಾವು ಒಳಗಡೆ ಹೋಗಬೇಕು ಅಂದರೆ ಅದು ನಿಜವೂ ಗ್ರೇಟೇ. ಆ ಥರ ಸಿಕ್ತು, ಟಿಕೆಟ್ ಸಿಕ್ತು ಒಳಗಡೆ ಹೋಗೋ ಟೈಮಲ್ಲಿ. ಆ ಥರ ಟೈಮಲ್ಲಿ ಏನಾಯ್ತು ಅಂದರೆ, ಗೊತ್ತಲ್ಲ ನಿಮಗೆ, ಬೇರೆ ಅಕ್ಕಪಕ್ಕದವ್ರು ಯಾರಾದರೂ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಕೆಲವೊಂದು ಫ್ಯಾಮಿಲಿ ಅಂತ ಇರ್ಬೋದು, ಬೇರೆ ಥರ ಯಾರ ಫ್ರೆಂಡ್ಸ್ ಜೊತೆ ಬಂದಿರೋರಾಗಿರ್ಬೋದು, ಈ ಥರ ಇದ್ದಾಗ ಕೆಲವರು ನಡ್ಕೊಳ್ಳೋ ರೀತಿ ಸರಿ ಇರಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಫ್ಯಾಮಿಲಿ ಹೋಗಿದ್ದಾಗ ದಯವಿಟ್ಟು ಆ ಥರ ಮಾಡಬೇಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಇವ್ರುಗಳು ಮಾಡೋ ಕೆಲಸಕ್ಕೆ ಅಭಿಮಾನಿಗಳಿರ್ತಾರಲ್ಲ ಅವರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಅಕ್ಕಪಕ್ಕ ಇವಾಗ ಬೇರೆ ಸ್ಟಾರ್ ವಾರ್ಗಳಾಗಿರ್ಬೋದು, ಇದೆಲ್ಲ ಆಗೋದು ಇದೇ ಥರನೇ. ಈ ಥರ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಇಲ್ಲಿ ನಾನು ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋನು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಎಲ್ಲ ಸಿನಿಮಾ ನಾನು ಪ್ರೀತಿಯಿಂದ ನೋಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಬೇರೆ ನನ್ನ ಮನಸ್ಸಲ್ಲಿ ಅದು ಇದು ಅಂತ ಯಾವುದೇ ಕಾರಣಕ್ಕೂ ಇಲ್ಲ, ಪ್ರೀತಿಯಿಂದನೇ ನೋಡ್ತೀನಿ. ಆಮೇಲೆ ಎಲ್ಲನೂ ಕೂಡ ನಾನು ಎಲ್ಲರಿಗೂ ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತಲೇ ಹೇಳ್ತೀನಿ ನಾನು. ಅದೇ ನಾನು ಹೇಳೋದು ಫೈನಲ್ ಏನಂದರೆ, ದಯವಿಟ್ಟು ಫ್ಯಾಮಿಲಿಯವರು, ಫ್ರೆಂಡ್ಸು ಯಾರೇ ಹೋದರೂ ಕೂಡ
ಅಲ್ಲಿ ನೀವು ಬೇರೆ ಯಾವುದೇ ರೀತಿ ಇದ್ದರೂ ಕೂಡ ದಯವಿಟ್ಟು ಈ ಥರ ಮಾಡಬೇಡಿ, ಯಾರಿಗೂ ತೊಂದರೆ ಕೊಡಬೇಡಿ. ಯಾಕಂದರೆ ಈ ಥರ ತೊಂದರೆ ಕೊಡೋದ್ರಿಂದ ಎಷ್ಟೋ ಜನ ಥಿಯೇಟ್ರ್ಗಳಿಗೆ ಬರೋದು ಕಮ್ಮಿ ಆಗ್ತಿದೆ. ಯಾಕಂದರೆ ಹೋಗಪ್ಪ ಅಲ್ಲಿ ಹೋಗೋಕ್ಕಾಗಲ್ಲ ಈ ಥರ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ನೀವು ಎಲ್ಲರ ದೊಡ್ಡ ದೊಡ್ಡ ಸ್ಟಾರ್ಗಳ ಅಭಿಮಾನಿಗಳಾಗಿದ್ದೀರಾ, ಅವರಿಗೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದಿಷ್ಟೇ, ಅಕ್ಕಪಕ್ಕ ಕೆಲವರು ಇರ್ತಾರಲ್ಲ ಅವ್ರು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು. ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.